ಅಧಿಕಾರಿಗಳಾಗಲಿ ಸಂಘ ನಮ್ಮ ಕಾರ್ಯಕರ್ತರಾಗಲಿ ಎಲ್ಲರೂ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದೆ. ಈ ಬೆಂಬಲ ಇಷ್ಟಕ್ಕೆ ನಿಂತು ಉಪಯೋಗ ಇಲ್ಲ. ಆದರೆ ಇವತ್ತು ಉಪವಾಸ ಸತ್ಯಾಗ ನಿಲ್ಲಬೇಕೇ, ಉಪವಾಸ ಮುಂದುವರಿಸುವುದಲ್ಲ. ಆದರೆ ನಾವು ಯಾವತ್ತೂ ಇಂಥ ದುಷ್ಟಶಕ್ತಿಯ ವಿರುದ್ಧ ಹೋರಾಟ ಮಾಡುವಂಥ ಮನೋಭಾವವನ್ನು ತಯಾರು ಮಾಡಿಕೊಳ್ಬೇಕು ಯುವ ಜನಾಂಗ. ಯಾಕಂದ್ರೆ ಇಂಥವರೆಲ್ಲ ಹೀಗೆ ಬಿಟ್ಟಿಟ್ಟರೆ ಊರು ಹಾಳಾಗ್ತದೆ. ಊರಿಗೇನು ಅಂಕೋಲಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ. ಅಂಕೋಲ ಅತ್ಯಂತ ಉತ್ತಮ ಬೆಲೆ ಉಳ್ಳಾದಂಥ ಒಂದು ರಾಜ್ಯ ಇದು ತಾಲೂಕು. ಇದು ಸ್ವಾತಂತ್ರ್ಯ ಸಂಗ್ರಾಮದಿಂದ ಇಂದಿನವರೆಗೂ ಅತ್ಯಂತ ಗೌರವವನ್ನು ವಹಿಸಿಕೊಂಡು ಬಂದಂಥ ಅಂಕೋಲ ಇದು. ಇಂಥ ಹಾಕಪೋಕ ಜನರಿಗೆಲ್ಲ ಜಾಗ ಕೊಟ್ಟ ಅಂಕೋಲ ಅಲ್ಲ ಇದು. ಈ ಅಂಕೋಲ ಒಂದು ಮರ್ಯಾದಸ್ತು ಊರಿದು. ಇದಕ್ಕೆ ಮರ್ಯಾದೆ ವಹಿಸ್ಕೊಳ್ಬೇಕಾದ್ರೆ ನಾವು ಇವತ್ತೇ ಟೊಂಕ ಕಟ್ಟಿ ನಿಲ್ಲಬೇಕು. ಎಲ್ಲ ಯಾರಿಗಾರು ಹೆದರೋದು, ಎಲ್ಲ ಓಡಿ ಹೋಗೋದು ಇಂಥ ಕೆಲಸ ಮಾಡೋಂಗಿಲ್ಲ. ಇನ್ನು ಮುಂದೆ ಇಂಥದ್ದು ಏನೇ ಆದರೂ ಧೈರ್ಯದಿಂದ ನಿಂತು ಹೋರಾಟ ಮಾಡಬೇಕು. ಯಾಕಂದರೆ ನಾವು ಧೈರ್ಯದಿಂದ ನಿಂತರೆ ಅವ್ರು ಇಂಥ ಕೆಲಸ ಮಾಡಿ ಅವ್ರು ಒಳ್ಳೆಯವರಾಗ್ತಾರೆ. ನಾವು ಹಾಳಾಗಲಿ ಅವ್ರು ಹಾಳಾಗ್ಲಿಕ್ಕೆ ನಾವೇ ಕಾರಣ. ನಾವು ಹೊರಡುತ್ತೇವೆ, ಅವ್ರು ಹಾಳಾಗ್ತಾರೆ. ಅದಕ್ಕೆ ಕಾರಣ ನಾವು. ಅದರಿಂದ ನಾವಿವತ್ತು ನಾಗರಾಜ್ ನಾಯಕರ ಈ ಒಂದು ವಿಷಯದಲ್ಲಿ ಎಲ್ಲ ಸೇರಿದಂಥ ಎಲ್ಲ ಮನುಷ್ಯರು ಕೇಳ್ಕೊಳ್ಳೋದು ಏನಂದರೆ, ನನಗೆ ಮಾತಾಡುವ ತಾಳ್ಮೆ ಇಲ್ಲ, ಮಾತಾಡೋಕ್ಕೂ ಆಗುವುದಿಲ್ಲ. ಈಗ ನಾನು ಕಾಗೇರಿ ಮಾತಾಡಲಿಲ್ಲ. ಯಾಕಂದರೆ ಅವ್ರು ಇನ್ನೀ ಮತ್ತೆ ಯಾಕೆ ಬಂದೆಪ್ಪ ಅಂಬುದು, ಅದಕ್ಕೆ ಮಾತಾಡಲಿಲ್ಲ. ಅದಕ್ಕಾಗಿ ನಾನು ಈಗ ಏನಾಗದೆ, ನಮಗೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಮನುಷ್ಯತ್ವ ಇಲ್ಲದ ಕೆಲಸವನ್ನು ಮಾಡಿದಾಗ ನಾವು ಊಟಕ್ಕೆಲ್ಲರೂ ಸರಿದು ನಿಲ್ತೇವೆ. ಒಂದು ಮನುಷ್ಯನಾಗಿ ದೇವರು ದುಡ್ಡು ಕೊಡ್ತಾನೆ, ತಾಕತ್ತು ಕೊಡ್ತಾನೆ, ಸಂಪತ್ತು ಕೊಡ್ತಾನೆ. ಅದು ಸದುಪಯೋಗ ಮಾತ್ರ ಉಪಯೋಗ ಆಗ್ತದೆ. ದುರುಪಯೋಗ ಮಾಡಿ ಉಪಯೋಗ ಆಗುವುದಿಲ್ಲ. ಯಾವ ಸಂಪತ್ತು ಕೊಡುವುದಿಲ್ಲ. ರಾವಣತೆ ಬಹಳ ಸಂಪತ್ತಿತ್ತು, ರಾಮನತ್ತೆ ಏನೂ ಇರಲಿಲ್ಲ. ಆದರೆ ರಾವಣಿಗೆ ಜಯ ಆಗಲ್ಲ. ಕಾರಣ ಅವನ ಸಂಪತ್ತು ಉಪಯೋಗ ಇಲ್ಲ, ಸಂಪತ್ತಾಗಿತ್ತು. ಅದಕ್ಕಾಗಿ ಅವನಿಗೆ ಜಯ ಆಗಲ್ಲ. ಹಾಗೆ ಇವತ್ತು ನಿಮ್ಮ ಹತ್ರ ಭಗವಂತ ಏನಾದ್ರು ಕೊಟ್ಟದ್ದಿದ್ದೆ ಅದು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂಥ ಒಳ್ಳೆಯ ಗುಣವೂ ಇರಬೇಕು. ಒಳ್ಳೆಯ ಗುಣ ಇದ್ದರೆ ನಿಮಗೂ ಒಳ್ಳೆಯದಾಗ್ತದೆ, ಆಜು ಬಾಜು ಒಳ್ಳೆಯದಾಗ್ತದೆ. ಇವೆಲ್ಲ ಆಗ್ತದೆ. ಇವತ್ತು ಎಷ್ಟು ದಂಡ ಕೆಲಸ ಹಾಳಾಯಿತು, ನಮ್ಮ ದೇಶಕ್ಕೆ ಎಷ್ಟು ಹಾನಿ ಇದು. ಒಬ್ಬ ಮನುಷ್ಯ ಮಾಡುವ ಅನ್ಯಾಯದಿಂದ ಇಲ್ಲಿ ಇಷ್ಟೆಲ್ಲ ಮಂದಿ ನೀವು ಬಂದ್ರಿ, ಉದ್ಯೋಗ ಬಿಟ್ರಿ, ಮಕ್ಕಳು ಮರಿ ಬಿಟ್ರಿ. ಇದು ಅನ್ಯಾಯ ಅದೇ, ಹೋರಾಟ ಮಾಡಬೇಕೆಂಬ ಭಾವನೆಯಿಂದ ಬಂದ್ರಿ. ಆದರೆ ಎಷ್ಟು ಹಾನಿ ಇದು, ಭಾಳ ಹಾನಿ ಆಗ್ತದೆ. ಅದಕ್ಕಾಗಿ ಇವತ್ತೇ ನಾಗರಾಜ್ ನಾಯಕರ ಹತ್ರ ನಾನು ಬೇಡ್ಕೊಳ್ಳೋದು ಏನಂತ ಹೇಳಿದ್ರೆ, ನೀವು ಸತ್ಯಾಗ್ರಹ ಮಾಡಿದ್ದು ಸರಿ ಉಂಟು, ಉಪವಾಸ ಉಳಿದು ಇಷ್ಟೊತ್ತವರೆಗೆ ಸರಿ ಉಂಟು. ಮತ್ತು ಮುಂದುವರಿಸಿದರೆ ನಿಮ್ಮ ವಯೋವೃದ್ಧ ತಾಯಿ ತಂದೆಗೆ, ನಿಮ್ಮನ್ನು ಅವಲಂಬಿಸಿದಂಥ ಮಕ್ಕಳಿಗೆ, ನಿಮ್ಮ ಲಗ್ನಾದಂಥ ಹೆಂಡತಿಗೆ, ಮತ್ತು ನಮ್ಮಂಥ ಸಾಮಾನ್ಯ ಬಡವರಿಗೆ ನಿಮ್ಮಿಂದ ಎಷ್ಟೋ ಕೆಲಸ ಆಗೋದಿರುತ್ತೆ. ಇದಕ್ಕೆಲ್ಲ ಭಾಳ ದುಃಖ ಆಗ್ತದೆ. ಅದಕ್ಕಾಗಿ ಇವತ್ತು ನೀವು ಈ ಸತ್ಯಾಗ್ರಹವನ್ನು ಬಿಡಬೇಕು. ಸತ್ಯಾಗ್ರಹವನ್ನು ಬಿಟ್ಟು ಇವತ್ತು ನೀವು ಮಾಡಬೇಕಂತ ಕರ್ತವ್ಯ ಏನು ಅನ್ನೋ ಮಾಡಬೇಕು. ನೀವು ನ್ಯಾಯವಾದಿಗಳು, ನೀವು ನಮ್ಮಂಥ ಸಾಮಾನ್ಯ ಒಬ್ಬ ವ್ಯಕ್ತಿ ಅಲ್ಲ. ಸಾವಿರಾರು ಜನರ ಕೆಲಸಗಳು ಮಾಡಿಕೊಡುವಂಥವ್ರು, ನೀವು ಸಾವಿರಾರು ಜನರಿಗೆ ಅನುಕೂಲ ಮಾಡುವಂಥವ್ರು, ಮಾರ್ಗದರ್ಶನ ಮಾಡುವಂಥವ್ರು. ನೀವು ಇಲ್ಲಿ ಬಂದು ಉಪವಾಸ ಕೂತ್ಕೊಂಡು ಏನು ಉಪಯೋಗ ಇಲ್ಲ. ನೀವು ಉಪವಾಸ ಅಲ್ಲ, ಸರಿಯಾಗಿ ತಿಂದು ಉಂಟೆ ಧೈರ್ಯದಿಂದ ಎದೆ ಲಾಟ್ ಹೊಡುವಂಗೆ ಆಗಬೇಕು. ಕುಡಿಯೋದಲ್ಲ, ಕೂತ್ಕೊಳ್ಳೋದಲ್ಲ. ನಾನು ಭಾರತೀಯ ಜನಸಂಘದವ, ಭಾರತೀಯ ಜನತಾ ಪಾರ್ಟಿ ಅವಲ್ಲ, ಭಾರತೀಯ ಜನಸಂಘದವ. ನಾನು 51ರಿಂದ ನಮ್ಮದು ಜನಸಂಘ. ನಾನು ಭಾರತೀಯ ಜನಸಂಘದವ. 51ರಲ್ಲಿ ಚುನಾವಣೆ, ಮೊದಲನೇ ಚುನಾವಣೆ ನಮ್ಮ ದೇಶಕ್ಕೆ, 2ನೇ ಚುನಾವಣೆ. 51ರಲ್ಲಿ ನಾವು ಪಕ್ಷ ಕಟ್ಟಿದ್ದೇವೆ. ದೀನದಯಾಳ್ ಉಪಾಧ್ಯಾಯ, ಶ್ಯಾಮಾ ಪ್ರಸಾದ್ ಮುಖರ್ಜಿ ಇಂಥವ್ರದ್ದು ಕೂಡ್ಕೊಂಡು ಇದು ನಾವು ಪಕ್ಷವನ್ನು ಕಟ್ಟಿದ್ರೆ ಇವತ್ತು ಇದ್ದೇವೆ. ಇವತ್ತು 85 ವರ್ಷ, 86 ಇದ್ದೇವೆ. ಆದರೆ ನಮಗೆ ಕೆಚ್ಚದೆ ದೇಶ ಅಭಿಮಾನದೆ. ಅದಕ್ಕಾಗಿ ನಾವು ಮಾತಾಡ್ತೇವೆ. ಇಂಥ ಸಾಮಾನ್ಯ ಹುಚ್ಚಿದಂಥ 4 ಕಾಸು ಅಂತ ಮಾಡ್ಕೊಂಡೆ ಬೇರೆಯವರಲ್ಲ ನಾವು. ನಮಗೆ ದುಡ್ಡು ಬೇಕಾಗಿಲ್ಲ. ಹೌದು, ಶಿವ ಕೊಡಲಿಕ್ಕೆ ಉಂಟು. ಹೌದು, ಹಾಂ, ಸರಿ.